ಈ ಮಧ್ಯೆ ಬಿಜೆಪಿಯಲ್ಲಿ ಎದ್ದಿರುವಂತಹ ಟಿಕೆಟ್ ಬಂಡಾಯ ಹೆಚ್ಚಾಗ್ತಿದೆ. ಅಲ್ಲದೆ ಆ ಬಂಡಾಯವನ್ನ ತಣಿಸುವಂತ ಕೆಲಸ ಕೂಡ ಜೋರಾಗಿ ಸಾಗಿದೆ. ಹಾಗಿದ್ರೆ ಕಮಲ ಕಲಿಗಳನ್ನ ಎಲ್ಲೆಲ್ಲಿ ಬಂಡಾಯ ಕಾಡ್ತಾ ಇದೆ ಬನ್ನಿ ನೋಡೋಣ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ತನ್ನ ಭಾಗದ ಎಲ್ಲಾ ಕ್ಷೇತ್ರಕ್ಕೂ ಅಂದ್ರೆ 25 ಕ್ಷೇತ್ರಕ್ಕೂ ಅಭ್ಯರ್ಥಿ ಘೋಷಣೆ ಮಾಡಿದೆ. ಆದರೆ ಟಿಕೆಟ್ ಸಿಗದೆ ರೊಚ್ಚಿಗೆದ್ದಿರೋ ಅಭ್ಯರ್ಥಿಗಳ ಬಂಡಾಯದ ಬೆಂಕಿ ಇನ್ನೂ ಆರಿಲ್ಲ. ಅದರಲ್ಲೂ ನಿನ್ನೆ ಚಿತ್ರದುರ್ಗದ ಟಿಕೆಟ್ ಘೋಷಣೆ ಆಗಿದ್ದು ಅಲ್ಲೂ ಕೂಡ ಬಂಡಾಯದ ಬಿಸಿ ತಟ್ಟುತ್ತಿದೆ. ಕಾರಜೋಳ ಪಾಲಾದ ಚಿತ್ರದುರ್ಗ ಟಿಕೆಟ್ ರಘುಚಂದನ್ ಗರಂ. ವಿಧಾನಸಭೆ ಚುನಾವಣೆಯಲ್ಲಿ ಮುಧೋಳದಲ್ಲಿ ಸೋತ ಮಾಜಿ ಸಚಿವ ಗೋವಿಂದ ಕಾರಜೋಳ ಈ ಬಾರಿ ಲೋಕಸಭೆ ಟಿಕೆಟ್ ಪಡೆದುಕೊಂಡಿದ್ದಾರೆ. ಗೋವಿಂದ ಕಾರಜೋಳ ಚಿತ್ರದುರ್ಗದ ಅಭ್ಯರ್ಥಿಯನ್ನಾಗಿ ಬಿಜೆಪಿ ನಿನ್ನೆಯಷ್ಟೇ ಘೋಷಿಸಿದೆ. ಇದು ಸ್ಥಳೀಯ ಟಿಕೆಟ್ ಆಕಾಂಕ್ಷಿ ರಘುಚಂದನ್ ಆಕ್ರೋಶಕ್ಕೆ ಕಾರಣವಾಗಿದೆ. ಅಸಮಾಧಾನಗೊಂಡಿರೋ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಇದೀಗ ಪಕ್ಷದ ವಿರುದ್ಧ ಗುಡುಗಿದ್ದಾರೆ. ಚಿತ್ರದುರ್ಗದಲ್ಲಿ ಯಾರು ಗಂಡಸರೇ ಇಲ್ಲ ಅಂತ ತಿಳಿದಿದ್ದಾರೋ ಹೇಗೋ ಅಂತ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ನಾಳೆ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಇವಾಗ ಮುಧೋಳದಲ್ಲಿ 35-40 ಸಾವಿರ ಲೀಡಲ್ಲಿ ಗೋವಿಂದ ಕಾರಜೋಳ ಸೋತಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಎಂಪಿ ಮಾಡೋಕೆ ಹೊರಟಿದ್ದಾರೆ. ನಾವು ಹೆಸರಿಗಷ್ಟೇ ಸರ್, ದುರ್ಗದವರು. ನಮ್ಗೆ ಯಾವುದೇ ಒಂದು ಸ್ವಾಭಿಮಾನ ಮತ್ತೊಂದು ರೋಷ ಆವೇಶ ಏನೂ ಇಲ್ಲ. ಚಿತ್ರದುರ್ಗ ಹೆಸರಿಗಷ್ಟೇ ಗಂಡು ಮಟ್ಟಿದ ನಾಡು. ಯಾಕೆ ಸರ್ ನಮ್ಮಲ್ಲಿ ಯಾರಿಗೂ ಶಕ್ತಿ ಇಲ್ವಾ? ಇವತ್ತು ಚಂದ್ರಪ್ಪನವ್ರ ಮಗನಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಭಾಳಷ್ಟು ಜನ ನಮ್ಮಲ್ಲೇ ಒಂದಿಷ್ಟು ಜನ ಕಳ್ಳಿನಷ್ಟಪ್ಪನ ಕೆಲಸ ಮಾಡಿದ್ರು. ನಾಳೆ ಒಂದು ಬೆಂಬಲಿಗರ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಈ ಚಿತ್ರದುರ್ಗದ ಸ್ವಾಭಿಮಾನದ ಪ್ರಶ್ನೆ, ಚಿತ್ರದುರ್ಗದ ಅಸ್ಮಿತೆ ಇದು. ಯಾಕೆ ಸರ್ ನಮ್ಮಲ್ಲಿ ಯಾರು ಗಂಡಸರು ಇಲ್ವಾ? ರಘುಚಂದನ್ ಕೊಡ್ಬೇಡಿ, ಬಿಟ್ಬಿಡಿ. ನಮ್ಮಲ್ಲಿ ಯಾರು ಗಂಡಸರು ಇಲ್ವಾ? ಸದ್ಯ ರಘುಚಂದನ್ ಆಕ್ರೋಶಗೊಂಡಿದ್ದಾರೇನೋ ನಿಜ. ಆದ್ರೆ ರಘುಚಂದನ್ ತಂದೆ ಶಾಸಕ ಎಂ ಚಂದ್ರಪ್ಪ ಬಿಎಸ್ವೈ ಅವರ ಆಪ್ತ. ಹೀಗಾಗಿ ಬಿಎಸ್ವೈ ಹೇಳಿದ್ರೆ ರಘುಚಂದನ್ ತಣ್ಣಗಾಗೋ ಲೆಕ್ಕಾಚಾರ ಬಿಜೆಪಿ ನಾಯಕರಿಗೆ ಇದೆ. ಇದರ ಬೆನ್ನಲ್ಲೇ ಗೋವಿಂದ ಕಾರಜೋಳ ಇಂದು ಬೆಂಗಳೂರಿನಲ್ಲಿ ಬಿಎಸ್ವೈ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಚಂದನ್ ಅಸಮಾಧಾನ ತಣ್ಣಗಾಗುತ್ತಾ ಕಾದು ನೋಡಬೇಕು. ಕೊಪ್ಪಳದಲ್ಲಿ ಕರಡಿ ಬಂಡಾಯ ತಣಿಸಲು ನಾಯಕರ ಸರ್ಕಸ್. ಕೊಪ್ಪಳದಲ್ಲಿ ಟಿಕೆಟ್ ವಂಚಿತ ಸಂಗಣ್ಣ ಕರಡಿ ಬಂಡಾಯ ಎದ್ದಿದ್ದಾರೆ. ಕಳೆದ 4 ದಿನಗಳಿಂದ ಸಂಗಣ್ಣ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಸದ್ಯ ಕರಡಿ ಸಂಗಣ್ಣಗೆ ಸೂಕ್ತ ಸ್ಥಾನಮಾನದ ಭರವಸೆ ನೀಡಲಾಗಿದೆ. ಹೀಗಾಗಿ 2-3 ದಿನ ಕಾದು ನೋಡಲು ನಿರ್ಧರಿಸಿದ್ದಾರೆ ಅಂತ ಗೊತ್ತಾಗಿದೆ. ಬೆಳಗಾವಿಯಲ್ಲಿ ಬಂಡಾಯ ಬೆಂಕಿ ಆರಿಸಲು ಶೆಟ್ಟರ್ ಕಸರತ್ತು. ಬೆಳಗಾವಿ ಟಿಕೆಟ್ ಜಗದೀಶ್ ಶೆಟ್ಟರ್ ಪಾಲಾಗೋ ಮೊದಲೇ ಅವರ ವಿರುದ್ಧ ಜಿಲ್ಲೆಯಲ್ಲಿ ಬಂಡಾಯ ಎದ್ದಿತ್ತು. ಆ ಅಸಮಾಧಾನ ಇನ್ನೂ ಇದ್ದೇ ಇದೆ. ಹೀಗಾಗಿ ಖುದ್ದು ಅಖಾಡಕ್ಕೆ ಇಳಿದಿರೋ ಜಗದೀಶ್ ಶೆಟ್ಟರ್ ಅತೃಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅದರ ಭಾಗವಾಗಿ ಬಿಜೆಪಿ ಟಿಕೆಟ್ ವಂಚಿತ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕವಟಗಿಮಠ ನಿವಾಸಕ್ಕೆ ಶೆಟ್ಟರ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಕವಟಗಿಮಠ ಮನವೊಲಿಸುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ. ಈ ಮಧ್ಯೆ ಮಾತನಾಡಿರುವ ಶೆಟ್ಟರ್, ಬೆಳಗಾವಿ ನನಗೆ ಹೊಸ್ತು ಅಲ್ಲ, 30 ವರ್ಷಗಳ ಸಂಬಂಧ ಇದೆ. ಸಣ್ಣ ಪುಟ್ಟ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಎಂದಿದ್ದಾರೆ. ಇವತ್ತು ನಡೀತದ ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇವತ್ತು ಎಲ್ಲರ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆ ಭಾಳ ಮಹತ್ವದ ಚುನಾವಣೆ. ಅದಕ್ಕಾಗಿ ಇವತ್ತು ಭಾಳಷ್ಟು ಕಡೆ ಮಾತುಗಳಿಗೆ ಬರ್ತಾವೆ. ಇವತ್ತು ಜಗದೀಶ್ ಶೆಟ್ಟರ್ ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆಗಳು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ, ನಾನು ಹೊರಗಿನವರಲ್ಲ. ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು, ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಹೀಗೆ ಒಂದ್ ಕಡೆ ಬಂಡಾಯ, ಮತ್ತೊಂದ್ ಕಡೆ ಬಂಡಾಯ ಶಮನದ ಸರ್ಕಸ್ ಬಿಜೆಪಿಯಲ್ಲಿ ಜೋರಾಗಿದೆ. ಅಂತಿಮವಾಗಿ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಲಾಭ ಆಗುತ್ತೆ, ಯಾರಿಗೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, TV9.